ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ಜೊತೆ ಬರ್ತಾಯಿದ್ದೀನಿ. ಸೊ ಇದು ಕೂಡ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಏನು ನಾವು ಹಸುವಿನ ತುಪ್ಪ ಮಾಡೋ ರೀತಿಯನ್ನು ತೋರಿಸಿದ್ದೆ, ಅದೇ ಥರ ಇದು ಬಫೆಲೋ ಗೀ. ಇದು ಅಂದರೆ ಎಮ್ಮೆ ಬೆಣ್ಣೆಯಿಂದ ತುಪ್ಪನ ಹೇಗೆ ತಯಾರು ಮಾಡೋದು ಅಂತ ನೋಡಿ. ಸೇಮ್ ಇವಾಗ ಬೆಣ್ಣೆ ಕಲರ್ ನೋಡಿ, ಇದು ಹಸುವಿನ ಬೆಣ್ಣೆಗೂ ಎಮ್ಮೆ ಬೆಣ್ಣೆಗೂ. ಸೊ ಎಮ್ಮೆ ಬೆಣ್ಣೆ ಏನಂದರೆ ಕಲರಲ್ಲಿ ಸ್ವಲ್ಪ ಲೈಟ್ ವೈಟ್ ಇರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಅಂದರೆ ಹಸುವಿನ ಬೆಣ್ಣೆಗೂ ಎಮ್ಮೆ ಬೆಣ್ಣೆಗೂ ನೋಡಿ ಲಿಕ್ವಿಡ್ ಅಂಶ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸೊ ಇದನ್ನು ಜಾಸ್ತಿ ಹೊತ್ತು ಕುದಿಸ್ಬೇಕಾಗುತ್ತೆ ನಾವು ಮಾಡಬೇಕಾದ್ರೆ. ಮತ್ತು ನಿಮಗೆ ಇದು ಏನು ವ್ಯತ್ಯಾಸ ಏನು ಎಲ್ರಿಗೂ ಒಂದು ಡೌಟ್ ಬರ್ಬೋದು, ಹಸುವಿನ ಬೆಣ್ಣೆ ಎಮ್ಮೆ ಬೆಣ್ಣೆ ಏನು ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋದಾದರೆ, ಸೊ ಹಸುವಿನ ಬೆಣ್ಣೆ ಏನಪ್ಪ ಅಂದರೆ ಸ್ವಲ್ಪ ಲೈಟ್ ನಿಮಗೆ ಯೆಲ್ಲೋಯಿಶ್ ಪಿಂಕಿಶ್ ಬರುತ್ತೆ. ಬಫೆಲೋ ಬೆಣ್ಣೆ ಏನು ಎಮ್ಮೆ ಬೆಣ್ಣೆ ಅಂತ ಏನು ಕರಿತೀವಿ ಅದು ವೈಟಿಶ್ ಇರುತ್ತೆ ಜಾಸ್ತಿ. ಸೊ ಹೆಲ್ತ್ ಕೀ ಕಂಪ್ಯಾರಿಸನ್ಸ್ ಏನು ಬೇಕು ಅಂತಂದರೆ ಫ್ಯಾಟ್ ಕಂಟೆಂಟ್ ಏನಪ್ಪ ಅಂತಂದರೆ, ಸೊ ಹಸುವಿನ ಬೆಣ್ಣೆಯಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಸೊ ಬಫೆಲೋ ಅಂದರೆ ಎಮ್ಮೆ ಬೆಣ್ಣೆಯಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಏನಪ್ಪ ಡಿಫ್ರೆನ್ಸ್ ಅಂತ ಎಲ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಬರ್ಬೋದು. ಸೊ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು ನಿಮಗೆ ಸಿಂಗಲ್ ಬಾಂಡ್ಸ್ ಇರುತ್ತೆ. ಸಿಂಗಲ್ ಬಾಂಡ್ಸ್ ಅಂತಂದರೆ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಇಲ್ಲೇ ಇದಾಗಿ ತಿಳಿ ಆಗುತ್ತೆ. ಬಟ್ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಏನಪ್ಪ ಅಂತಾರೆ ಗಟ್ಟಿ ಜಾಸ್ತಿ. ಸಿಂಪಲಾಗಿ ಹೇಳಿದರೆ ಗಟ್ಟಿ ಜಾಸ್ತಿ. ಎಲ್ರಿಗೂ ತುಂಬ ಕನ್ಫ್ಯೂಷನ್ ಆಗೋ ಥರ ಏನು ಹೇಳೋದು ಬೇಡ. ಸೊ ಸಿಂಪಲಾಗಿ ಹೇಳಿದರೆ ನೀವು ಹಸುವಿನ ಬೆಣ್ಣೆನ ಏನಾಗುತ್ತೆ, ತುಂಬ ಏಜ್ ಆಗಿರ್ತದೆ ನೋಡಿ, ಒಂದು 50 ವರ್ಷ ನಂತರ ಆಗಿರ್ತದೆ ಅಂದರೆ ಅವ್ರು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಎಮ್ಮೆ ಬೆಣ್ಣೆ ಏನಪ್ಪ ಅಂದರೆ ಮಕ್ಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಮಕ್ಳಿಗೆ ಯಾಕೆ ಅಂತಂದರೆ ಮಕ್ಕಳಿಗೆ ಫ್ಯಾಟ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಏನಪ್ಪ ಎಲ್ಲರೂ ಹೇಳ್ತಾರೆ, ಏನು ಸಣ್ಣ ಇದೆ ನೋಡು, ಏನು ಮೂಳೆ ಎಲ್ಲ ಕಾಣ್ತಾ ಇದೆ ಅಂತ. ಸೊ ಎಲ್ಲರೂ ಮೇಜರಾಗಿ ಏನಂದರೆ ಮಕ್ಕಳು ಸ್ವಲ್ಪ ದೊಡ್ಡವರಾಗೋರ್ಗು ಹಾಗೆ ಇರ್ತದೆ. ಸೊ ಅವರಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಸೊ ಎರಡೂ ಅಷ್ಟೇ ನೀವು ಮಿತವಾಗಿ ಯೂಸ್ ಮಾಡಬೇಕು. ಹಸುವಿನ ಬೆಣ್ಣೆ ನೀವು ತುಂಬ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಸೊ ಎಮ್ಮೆ ಬೆಣ್ಣೆ ವಯಸ್ಸಾದವರು ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕು, ತುಂಬ ಜಾಸ್ತಿ ಯೂಸ್ ಮಾಡಬಾರ್ದು. ಸೊ ನೋಡಿ ಇನ್ನೇನು ಆಯಿತು, ಬೆಣ್ಣೆ ಬಂದಿದೆ ನೋಡಿ. ಈ ಥರ ತಿಳಿ ಇರುತ್ತೆ ಸ್ಟಾರ್ಟಿಂಗಲ್ಲಿ, ನಿಮಗೆ ಈ ಥರ ತಿಳಿ ಇರುತ್ತೆ. ಒಂದಿನ ನಂತರ ಈ ಥರ ಗಟ್ಟಿ ಆಗುತ್ತೆ. ಕಲರ್ ನೋಡಿ ಸ್ವಲ್ಪ ಚೇಂಜ್ ಇರುತ್ತೆ. ಎಮ್ಮೆ ತುಪ್ಪಕ್ಕೂ ಮತ್ತು ಹಸುವಿನ ತುಪ್ಪಕ್ಕೂ ಸ್ವಲ್ಪ ಚೇಂಜ್ ಇರುತ್ತೆ. ಬಟ್ ಎರಡೂ ಒಳ್ಳೆಯದೇ. ಡೈಲಿ ದಿನನಿತ್ಯ ಏನಂದರೆ ಸಿಂಪಲಾಗಿ ಲೈಟ್ ಯೂಸ್ ಮಾಡೋರು ಹಸುವಿನ ಬೆಣ್ಣೆ ಯೂಸ್ ಮಾಡಿ. ಸೊ ಕರಿಯೋದಕ್ಕೆ ಸ್ವೀಟ್ಸ್ಗೆಲ್ಲ ಏನು ಮಾಡ್ತಾರೆ, ಎಮ್ಮೆ ಬೆಣ್ಣೆ ಯೂಸ್ ಮಾಡ್ತಾರೆ. ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎಮ್ಮೆ ಬೆಣ್ಣೆ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಬಾಯ್ ಬಾಯ್.